ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಬೆಳಗಾವಿ ಜಿಲ್ಲೆಯ ಕಿತ್ತೂರು ಹಾಗೂ ಖಾನಾಪುರ ತಾಲೂಕಿನ ಗಡಿ ಸರಹದ್ದಿನಲ್ಲಿ ಬರುವ ಮಾರ್ಗನಕೊಪ್ಪ ಗ್ರಾಮದ ಪಿಎಂ ಶ್ರೀ ಯೋಜನೆ ಅಡಿ ಉನ್ನತೀಕರಿಸಿದ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯ ಆವರಣದಲ್ಲಿ ಹೆಸ್ಕಾಂ ವಿಭಾಗದ ನೆರೆಯ ಖಾನಾಪುರ ತಾಲೂಕಿನ ಗಂಟಿಕವಾಡ ಶಾಖಾಧಿಕಾರಿಗಳ ವ್ಯಾಪ್ತಿಗೆ ಬರುವ ವಿದ್ಯುತ್ ತಂತಿಗಳು ಈ ಶಾಲೆಯ ಆವರಣದಲ್ಲಿ ಹಾದು ಹೋಗಿದ್ದು, ಸದರಿ ಈ ವಿದ್ಯುತ್ ತಂತಿಗಳಿಂದ ವಿವಿಧ ಕೆಲಸಗಳಿಗೆ ಅಡಚಣೆಯಾಗ್ತಾ ಇದೆ. ಈ ವಿದ್ಯುತ್ ತಂತಿ ಕೆಳಗಿನ ಜಾಗದಲ್ಲಿ ಹೊಸ ಶಾಲಾ ಕೊಠಡಿ ಕಾಮಗಾರಿ ಆರಂಭವಾಗಿದ್ದು ಸಾಕಷ್ಟು ತೊಂದರೆಯಾಗ್ತಾ ಇದೆ. ಇದರ ಜೊತೆಗೆ ಮಕ್ಕಳಿಗೂ ತುಂಬಾ ಅಪಾಯವಾಗುವ ಸಂಭವವಿದೆ. ಆದ್ದರಿಂದ ಇವರ ಮನವಿ ಮೇರೆಗೆ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜ್ ಭೇಟಿ ಕೊಟ್ಟು ಈ ಬಗ್ಗೆ ವರದಿ ತಯಾರಿಸಿ ಕಿತ್ತೂರು ಬಿಇಒ ಚೆನ್ನಬಸಪ್ಪ ತುಬಾಕದ್ ಹಾಗೂ ಹೆಸ್ಕಾಂ ಇಲಾಖೆ ಅಭಿಯಂತರ ಗಮನಕ್ಕೆ ತೆಗೆದುಕೊಂಡು ಬಂದು ಬೆಳಕು ಚೆಲ್ಲುವ ಕೆಲಸ ಮಾಡಿದ್ದಾರೆ. ನಾನು ಬಸವರಾಜ್ ಮಾತಾಡ್ತಾ ಇದ್ದೀನಿ, ಪತ್ರಕರ್ತರು. ವಿಶೇಷವಾಗಿ ಮಾನ್ಯ ಮಧು ಬಂಗಾರಪ್ಪ ಅವರ ಗಮನಕ್ಕೆ ಮತ್ತೆ ಇಂಧನ ಸಚಿವ ಕೆ ಜಾರ್ಜ್ ಅವರ ಗಮನಕ್ಕೆ ಈಗ ನಾನು ಒಂದು 6 ತಿಂಗಳಿಂದ ಒಂದು ಆದೇಶ ಗಮನಿಸಿದ್ದೆ. ಸರ್ಕಾರಿ ಶಾಲಾ ಆವರಣದಲ್ಲಿ ಮತ್ತೆ ಸರ್ಕಾರಿ ಶಾಲಾ ಆಸ್ತಿಗೆ ಸಂಬಂಧಿಸಿದ ಒಂದು ಅಭಿವೃದ್ಧಿ ಚಟುವಟಿಕೆಗಳು ನಡೀತಕ್ಕಂತ ಒಂದು ರೀತಿ ಆ ಜಾಗದಲ್ಲಿ ಯಾವುದೇ ರೀತಿಯ ಎಸ್ಕಾಂ ಇರ್ಬೋದು ಮತ್ತೆ ಎಲೆಕ್ಟ್ರಿಸಿಟಿಯ ಒಂದ್ ರೀತಿ ಲೈನ್ಗಳು ಅಥವಾ ವಿದ್ಯುತ್ ಪರಿವರ್ತಕಗಳು ಇದ್ರೆ ಅದನ್ನ ಸ್ಥಳಾಂತರ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಆದೇಶ ಹೊರಡಿಸಿ ಅಲ್ಲಿರ್ತಕ್ಕಂಥ ಅಪಾಯವನ್ನ ತಪ್ಪಿಸ್ಬೇಕು ಅಂತ ಹೇಳ್ಬಿಟ್ಟು ಸಂಬಂಧಪಟ್ಟ ಶಿಕ್ಷಣ ಇಲಾಖೆಯಿಂದ ಶಿಕ್ಷಣ ಇಲಾಖೆ ಮತ್ತೆ ಇಂಧನ ಇಲಾಖೆ ಜಂಟಿಯಾಗಿ ಮೀಟಿಂಗ್ ಮಾಡಿ ಸಂಬಂಧಪಟ್ಟ DDPಗಳಿಗೆ BO ಆದೇಶ ಹೊರಡಿಸಿತ್ತು. ಅದಕ್ಕೆ ತದ್ವಿರುದ್ಧ ಉದಾಹರಣೆ ನಾನು ತೋರಿಸ್ತಾ ಇದ್ದೀನಿ. ಈಗ ನಾನು ಬಂದಿರತಕ್ಕಂಥದ್ದು ಒಂದು ರೀತಿ ಕಿತ್ತೂರು ವಿಧಾನಸಭಾ ಕ್ಷೇತ್ರದ ಮಾರ್ಗನಕೊಪ್ಪ ಗ್ರಾಮ, ದೇವಶಿಗಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಮಾರ್ಗನಕೊಪ್ಪ ಅದಕ್ಕೆ ಬರುತ್ತೆ. ಪಾಪ ಈಗ ನೋಡಿ ಗುತ್ತಿಗೆದಾರ ಇದ್ದಾರೆ ಇವರು. ಇಲ್ಲಿ ನೋಡಿ, ಇಲ್ಲಿ ಕಟ್ಟಡ ಮೊದಲೇ ಶಾಲಾ ಕಟ್ಟಡಗಳು ಅಪರೂಪಕ್ಕೆ ಆಗ್ತವೆ, ಎಲ್ಲ ಶಿಥಿಲಗೊಂಡಿರ್ತವೆ. ಇಂಥ ಸಂದರ್ಭದಲ್ಲಿ ಏನೋ ಸರ್ಕಾರಿ ಶಾಲಾ ಮಕ್ಕಳು ಚೆನ್ನಾಗಿರ್ಲಿ ಮತ್ತೆ ಸಬಲೀಕರಣ ಆಗ್ಲಿ ಅಂತ ಹೇಳ್ಬಿಟ್ಟು ಅಪರೂಪಕ್ಕೆ ಒಂದ್ ರೀತಿ ಅನುದಾನ ಕೊಟ್ಟಿರ್ತಾರೆ ಶಾಲಾ ಕೊಠಡಿಗಳನ್ನ. ಇಂಥ ಸಂದರ್ಭದಲ್ಲಿ ಆ ಇಂಜಿನಿಯರ್ ಪುಣ್ಯಾತ್ಮಗಳು, ಈಗ ನಾನು ಡೈರೆಕ್ಟ್ ಆಗಿ ಹೇಳ್ತೀನಿ, ಈಗ KEB ಅವರು ಮತ್ತೆ PRD ಅವ್ರಿಗೆ ನಾನು ಕೇಳಿಕ್ ಬಯಸ್ತೀನಿ. ಈಗ PRD ಅವರು ಪಾಪ ಇವ್ರ ಕಾಂಟ್ರಾಕ್ಟರ್ಗಳೇನೋ ಪಾಪ ಇದ್ ಮಾಡಿದ್ರು, ಓಕೆ, ಇಲ್ಲಿ ಏನೋ ಒಂದು ಕೊಠಡಿಗಳನ್ನ ಕಟ್ತಾವ್ರೆ. ಇದಕ್ಕೆ ದಯವಿಟ್ಟು PRD ಅವರು ದಯವಿಟ್ಟು ಮಧ್ಯಪ್ರವೇಶ ಮಾಡ್ಬೇಕು. PRD ಅವರು ಮತ್ತೆ ಏನು ಎಸ್ಕಾಂ ಅವರು ಜಂಟಿಯಾಗಿ ಒಂದ್ ರೀತಿ ಮೀಟಿಂಗ್ ಮಾಡಿ ದಯವಿಟ್ಟು, ಈಗ ನೋಡಿ, ಇನ್ನ ಕೆಲವೇ ದಿನಗಳಲ್ಲಿ ಇದು ಗೋಡೆ ಮೇಲಕ್ಕೆ ಬರ್ತೈತೆ. ಬಂದಾಗ ಇದು ಅಪಾಯದ ಒಂದ್ ರೀತಿ, ಇಲ್ಲಿ ಕರೆಂಟ್ ಸಹ ಪಾಸ್ ಆಗಿದೆ, ದಿನನಿತ್ಯ ಕರೆಂಟ್ KB ಲೈನ್ ಸಹ ಇದೆ. ಇಂತಹ ಸಂದರ್ಭದಲ್ಲಿ ಎಲ್ಲ ಒಂದ್ ಕಡೆ ಈ ಕಟ್ಟಡ ಕಟ್ಟೋದಕ್ಕೆ ಮತ್ತೆ ಏನಾದ್ರು ಕಟ್ಟಡ ಕಾರ್ಮಿಕರಿಗೆ ಸಮಸ್ಯೆ ಆಗೋ ಸಂದರ್ಭ ಇರುತ್ತೆ. ಮತ್ತೆ ಮುಂಬರ್ತಕ್ಕಂಥ ದಿನಗಳಲ್ಲಿ ಈ ಒಂದು ಶಾಲೆಗೆ ಮಕ್ಕಳುಗಳು ಹೋಗ್ತಾರೆ, ಅವ್ರಿಗೂ ಸಹ ಏನೋ ಅಪಾಯ ಆಗೋ ಸಂದರ್ಭ ಇರುತ್ತೆ. ಹಾಗಾಗಿ ಮುನ್ಸೂಚಕವಾಗಿ ದಯವಿಟ್ಟು ಇದು DDPM ಮೇಡಮ್ಗೆ ನಾನು ಕಳ್ಸ್ಕೊಡ್ತೀನಿ. ಮತ್ತೆ SEE ಸರ್, KEB ಎಸ್ಕಾಂ ಬೆಳಗಾವಿ ಮತ್ತೆ EE ಬೈಲಹೊಂಗಲ ಮತ್ತೆ ಎಸ್ಕಾಂ MD ಹುಬ್ಬಳ್ಳಿ ಅಜ್ಜಂಪೀರ್ ಕಾದ್ರಿಬಾಯಿ ಅವ್ರಿಗೂ ಸಹ ನಾನು ಟ್ವೀಟ್ ಮಾಡ್ತೀನಿ. ದಯವಿಟ್ಟು ಇದನ್ನ ಕೂಡ್ಲೇ, ಇಲ್ಲ ಹಿಂದೆಗಡೆ ಜಾಗ ಇದೆಯಂತೆ ಅದಕ್ಕೆ ಶಿಫ್ಟ್ ಮಾಡಿಸ್ಬಿಟ್ರೆ ಈ ಅಪಾಯ ತಪ್ಪೋಗುತ್ತಲ್ಲ. ಈಗೇನೋ ಅವ್ರು ಹೇಳ್ತಾವ್ರಂತೆ KEB ಅವರು, ಇಲ್ರಿ ಒಂದ್ಸಲ ಶಿಫ್ಟ್ ಆಗೈತೆ ಅಂತ ಹೇಳ್ತಾರಂತೆ. ನಿಮಗೆ ಶಾಲಾ ಆಸ್ತಿ ಮೊದ್ಲು ಅಲ್ಲಿತ್ತಲ್ಲ, ಅಲ್ಲೇ ಶಿಫ್ಟ್ ಮಾಡಿದ್ರೆ ಈ ಸಮಸ್ಯೆನೇ ಆಗ್ತಿರ್ಲಿಲ್ವಾ? ನೀವು ಯಾರಿಗೂ ಗೊತ್ತಾಗಿದ್ದಾಗ ಬಂದು ಸ್ವಲ್ಪ ಹಿಂದಕ್ಕೆ ಸರಿಸ್ಬಿಟ್ಟು ಹೊಂಟೋಗ್ಬಿಟ್ರೆ ಆಯ್ತಾ? ಹಾಗಾಗಿ ದಯವಿಟ್ಟು ಇದನ್ನ ಕೂಡ್ಲೇ ಇದನ್ನ ಈ ಸಮಸ್ಯೆನ ಬಗೆಹರಿಸ್ಬೇಕು. ಮತ್ತೆ ಸರ್ಕಾರಿ ಶಾಲೆಗಳು ಉಳಿಬೇಕು, ಸರ್ಕಾರಿ ಶಾಲೆಗಳಿಗೆ ಅಪಾಯ ಆಗ್ಬಾರ್ದು ಅಂತ ಹೇಳ್ಬಿಟ್ಟು ಈ ಒಂದು ವರದಿನ ಬೆಳಕು ಚೆಲ್ತಾ ಇದ್ದೀನಿ. ನಮಸ್ಕಾರ. ನಿಮ್ಗೆ ಇಷ್ಟೆಲ್ಲ ಆದೇಶ ಬಂದ್ರು ಸಹ ಇಲ್ಲಿವರೆಗೂ ಸಹ ಒಂದು ಇದೇ ರೀತಿ ಸ್ಥಳಾಂತರ ಮಾಡಿಕ್ಕಾಗಿಲ್ಲ. ನೋಡಿ, ಈ ಬಿಲ್ಡಿಂಗ್ ಮೇಲೆ ಆದೋಗಿದೆ, ಆಯ್ತಾ? ಈ ರೀತಿ ಆಗ್ಬಿಟ್ರೆ ಯಾವ ರೀತಿ ನಿಮ್ಮ ಸಿಬ್ಬಂದಿಗಳು, ನಿಮ್ಮ ಇಂಜಿನಿಯರ್ಸ್ಗಳು, ವಿಶೇಷವಾಗಿ ನಿಮ್ಮ ಪವರ್ ಮ್ಯಾನ್ಗಳು ಮತ್ತೆ ನಿಮ್ಮ SO ಶಾಖೆ SOಗಳು ಏನ್ ಮಾಡ್ತಾವ್ರೆ? ಹಾಗಾಗಿ ದಯವಿಟ್ಟು ಈ ಸಮಸ್ಯೆನ ದಯವಿಟ್ಟು ಬಗೆಹರಿಸ್ಬೇಕು. ಇಲ್ಲಾಂದ್ರೆ ಈ ಸರ್ಕಾರಿ ಒಂದ್ ರೀತಿ ಆದೇಶವನ್ನೇ ಉಲ್ಲಂಘನೆ ಮಾಡಿದ ಎಸ್ಕಾಂ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಅಂತ ಹೇಳ್ಬಿಟ್ಟು ನಾನು ಚುಕ್ಕೆ ಪ್ರಶ್ನೆ ಹಾಕ್ಬೇಕಾಗುತ್ತೆ ಜನಪ್ರತಿನಿಧಿಗಳ ಕೈಲಿ. ಹಾಗಾಗಿ ಈ ವರದಿನಂತೂ ಬೆಳಕು ಚೆಲ್ತಾ ಇದೀನಿ. ದಯವಿಟ್ಟು ಈ ವರದಿ ಬೆಳಕು ಚೆಲ್ಲಿದ ತಕ್ಷಣ ಕೂಡ್ಲೇ ಅವರು
ಕ್ರಮ ಕೈಗೊಳ್ಬೇಕು ಅಂತ ಹೇಳ್ಬಿಟ್ಟು ಈ ಒಂದು ಮಾರ್ಗನಕೊಪ್ಪ ಗ್ರಾಮದ ಶಾಲಾ ಮಕ್ಕಳು ಪರವಾಗಿ ಮತ್ತೆ ಸುತ್ತಮುತ್ತ ಇರ್ತಕ್ಕಂಥ ಎಲ್ಲ ಶಾಲೆ ಮಕ್ಕಳಿಗೆ ತೊಂದರೆ ಆಗಬಾರ್ದಂತೆ ಹೊರಗಡೆ ಹಾಕಿದ್ರು. ಹಾ. ಇಲ್ಲೇ ನಮ್ಮ ಪಕ್ಕದಲ್ಲಿ ನಮ್ಮ ಮನೆ ಇರೋದು. ಹಾ. ಆಲ್ರೆಡಿ ನಾನು ಗಂದಿವಾಡ ಇವ್ರಿಗೆ ಎಸ್ಒ ಅವ್ರಿಗೆ 2 ಸಲ ಕಂಪ್ಲೇಂಟ್ ಮಾಡಿದ್ದೀನಿ. ಹಾ 2-3 ಸಲ 4-5 ಸಲ ಕಂಪ್ಲೇಂಟ್ ಮಾಡಿದ್ದೀನಿ. ನನ್ನ ಫೋನ್ ನಂಬರ್ ರೆಕಾರ್ಡ್ ಬೇಕಾದ್ರೆ ಅವ್ರ ಕಡೆ ಇದೆ. ಹಾ. ಬಟ್ ಅವ್ರಿಗೆ ಏನ್ ಇಲ್ಲ, ಅದ ಕಂಬ ಏನ್ 14 ಫುಟಿಂದ ಐತಿ 15 ಫುಟಿಂದ ಐತಿ, ಅದ ಒಳಗಡೆ ಏನ್ ಪ್ರಾಬ್ಲಮ್ ಆಗಂಗಿಲ್ಲ ಅಂತಂದ್ರು. ಹಾ. ಆಲ್ರೆಡಿ ನಿಮ್ ಕಂಬ ನಮ್ ತೋರಿಸ್ತೇನೆ ಆಚ ಕಡೆ. ಹಾ. ಮನೆ ಮುಂದ್ಗಡೆನೆ ಹೋಗಿದೆ. ಹಾ. ನಾವ್ ಹೇಳಿದ್ವು ಈಚ ಕಡೆ ಕಂಬ ಏನಿದೆ ನಮ್ ಪಕ್ಕದಲ್ಲಿ ಹೊಲದಲ್ಲಿನೇ ಬರುತ್ತೆ. ಹಾ. ಹಂಗಾಸಿ ಹೋಗಿ ಹಿಂಗ ಎಲ್ ಶೇಪ್ ತಗೊಂಡಿದ್ರೆ ಪೂರಾ ಹತ್ರ ಮೇಲೆ ಲೋಡ್ ಬರುತ್ತೆ, ಒಂದೇ ಲೋಡ್ ಬರುತ್ತೆ. ಹಾ. ಲೋಡ್ ಬರುತ್ತೆ ಒಂದ್ ಬೇಡ, ಹಿಂಗ ಸ್ಟ್ರೇಟ್ ಲೈನ್ ಹೋಗಿ ಅಂತಂದ್ರೆ ಮತ್ತೆ ಅವ್ರು ಎಲ್ ಶೇಪ್ ಮಾಡಿ ಜಿಗ್ಜಾಗ್ ಮಾಡಿದಾರೆ ಕಂಬ. ಅಲ್ಲ, ಈಗ ಸರ್ಕಾರಿ ಶಾಲಾ ಆವರಣದಲ್ಲೇ ಇದಾಗಿದೆಯಲ್ಲ, ಇಲ್ಲಿ ಕಟ್ಟಡ ಬೇರೆ ಕಟ್ತಾವ್ರೆ. ಈ ರೀತಿ ಮಕ್ಳುಗಳು ತೊಂದ್ರೆ ಅಲ್ವೇನ್ರಿ? ಎಲ್ಲರಿಗೂ ತೊಂದ್ರೆ ಇದೆ ಇದು. ಮಕ್ಕಳಿಗೆ ತೊಂದ್ರೆ. ಮಕ್ಕಳು ಬರೀ 8 ತಾಸು ಅಷ್ಟೇ ಇರ್ತಾರೆ, 8 ತಾಸು ಇರ್ತಾರ. ನಾವು 24 ತಾಸು ಇರೋದು ನಮ್ಮ ಮನೆ ಮೇಲೆನೂ ಬಂದಿದೆ ಓಕೆ. ಆಲ್ರೆಡಿ. ಇದು ಮತ್ತೆ ಇವಾಗನು 2-3 ಸಲ ಇವ್ರಿಗೆ ಸರ್ ಅನ್ನು ಹೇಳಿದ್ರು, ಹಾ. ಅದೆಲ್ಲ ಕೂಡ ಹೇಳಿದ್ರು. ಬಟ್ ಏನ್ ಅದು KB ಅವ್ರು ಏನ್ ಅದಕ್ಕೆ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಹಾ, ಯಾವಾಗಿಂದ ಹೇಳಿದ್ರಿ ನೀವು? ಆಲ್ರೆಡಿ 4-5 ತಿಂಗಳಾಯ್ತು ನಾವು ಹೇಳಕತ್ತು. ಯಾವ ವ್ಯಾಪ್ತಿ ಬರುತ್ತೆ ಇದು KB? ಇದು ನಮ್ದು ಡಿವಿಷನಲ್ ಬರೋದು ಇದು ಕಿಟಗಿ ರೋಡು, ಆಮೇಲೆ ಇಟಿಗಿ ಮತ್ ಗಂದಿವಾಡು ಎರಡಕ್ಕೂ ಬರ್ತಾವ? ಎಲ್ಲ ಯಾವ ಬರುತ್ತೆ ಅನ್ನೋದು ಚೆನ್ನಾಗಿ ಯಾರು ಒಬ್ಬರು ಇಟಿಗಿ ಅವ್ರನ್ನ ಕೇಳ್ರೆ ಗಂದಿವಾಡ ಅಂತ ಹೇಳ್ತಾರೆ. ಹಾ. ಇಟಿಗಿ ರೋಡ್ ಅವ್ರು ಕೇಳ್ರೆ ನಮ್ ಗಂದಿವಾಡ KB ನಿಮ್ಗೆ ಝೋನಲ್ ಆಫೀಸ್ ಅವ್ರು ಬರುತ್ತೆ ಅಂತ ಅವ್ರು ಹೇಳ್ತಾರೆ. ಒಟ್ಟಾರೆ ಇಬ್ರು ಒಂದು ಎಸ್ಒಗಳಿಂದ ನೀವು ಮಂಗೆಗಳಾಗಿದ್ದೀರಾ? ಪೂರಾ ಹಂಗಾಗಿದೆ. ನಾನು ಆಲ್ರೆಡಿ ನನ್ನ ನಂಬರ್ ಅನ್ನು SO ಕಡೆ ಇದೆ. ಹೌದಾ? ಆಲ್ರೆಡಿ ಒಂದ್ 10 ಸಲ ಫೋನ್ ಮಾಡಿ ಹೇಳಿದ್ದೇನೆ. ಹಾ. ಅದ್ ಲೈನ್ ತೆಗೀರಿ, ಮತ್ತ ಅದ್ ಪೂರಾ ಕಂಬವಾಗಿದೆ, ಮತ್ ಕಾಂಪೌಂಡ್ ಬಿದ್ದಿದೆ ಬಾಜುಕು, ಹಾ. ತೆಗೀರಿ ಅದಂತ ಹೇಳಿದ್ರೆ ಅವ್ರೇನ್ ರೆಸ್ಪಾನ್ಸ್ ಮಾಡ್ಸಕ್ತಾ ಇರಲಿಲ್ಲ. ಸರ್ಕಾರದ ಒಂದ್ ರೀತಿ ಶಿಕ್ಷಣ ಇಲಾಖೆ ಆದೇಶ ಪ್ರಕಾರ ಶಿಕ್ಷಣ ಇಲಾಖೆ ಮತ್ತೆ ಇಂಧನ ಇಲಾಖೆಯ ಒಂದ್ ರೀತಿ ಜಂಟಿ ನಿರ್ಧಾರ ಏನಪ್ಪಾ ಅಂತಂದ್ರೆ, ಸರ್ಕಾರಿ ಶಾಲಾ ಆವರಣದಲ್ಲಿ ಸರ್ಕಾರಿ ಶಾಲಾ ಆಸ್ತಿಲಿ ಯಾವುದೇ ರೀತಿಯ ಒಂದ್ ರೀತಿ KBಗೆ ಸಂಬಂಧಿಸಿದ ವಿದ್ಯುತ್ ಇಲಾಖೆಗೆ ಸಂಬಂಧಿಸಿದ ತಂತಿಗಳಿದ್ರೆ, ವಿದ್ಯುತ್ ಪರಿವರ್ತಕಗಳಿದ್ರೆ ಅದನ್ನ ಕೂಡಲೇ ಸ್ಥಳಾಂತರ ಮಾಡಬೇಕು, ಮತ್ತೆ ಮಕ್ಕಳಿಗೆ ಅಪಾಯ ತಪ್ಪಿಸ್ಬೇಕು ಅಂತಕ್ಕಂಥ ಆದೇಶ ಆಗಿದೆ. ವಿಶೇಷವಾಗಿ ಇದಕ್ಕೆ ಒಂದ್ ರೀತಿ ಕಿತ್ತೂರು ವಿಧಾನಸಭಾ ಕ್ಷೇತ್ರದ ಕೊನೆ ಗಡಿ ಗ್ರಾಮ ಮಾರ್ಗನಕೊಪ್ಪದಲ್ಲಿ ಸರ್ಕಾರಿ ಶಾಲಾ ಒಂದ್ ರೀತಿ ಆವರಣದಲ್ಲೇ ಒಂದ್ ರೀತಿ ಸಾಕಷ್ಟು ಒಂದ್ ರೀತಿ ಇವಾಗೂ ಸಹ ಅಪಾಯದ ಒಂದ್ ರೀತಿ ತಂತಿ ಆರೋಗಿರ್ತಕ್ಕಂಥದ್ದು. ಇದರಿಂದ ಎಲ್ಲ ಒಂದ್ ಕಡೆ ಮಕ್ಕಳುಗಳಿಗೆ ಮತ್ತೆ ಅಲ್ಲಿರ್ತಕ್ಕಂಥ ಒಂದ್ ರೀತಿ ಸಾಕಷ್ಟು ಬಿಲ್ಡಿಂಗ್ ಕಟ್ತಾ ಇರ್ತಕ್ಕಂಥದ್ದು, ಸಾಕಷ್ಟು ತೊಂದರೆ ಆಗ್ತಾ ಇರ್ತಕ್ಕಂಥದ್ದು. ಇದ್ರ ಬಗ್ಗೆ ಕಿತ್ತೂರು BO ಸಾಹೇಬ್ರು ಏನ್ ಹೇಳ್ತಾರೆ? ಸರ್ ನಮಸ್ತೆ. ಹೇಳಿ ಸರ್. ಸರ್ಕಾರಿ ಇಲಾಖೆ ಆದೇಶ ಮಾಡಿದೆ, ಒಂದ್ ರೀತಿ ಸರ್ಕಾರಿ ಶಾಲಾ ಆವರಣದಲ್ಲಿ ಮತ್ತೆ ಆಸ್ತಿಗೆ ಸಂಬಂಧಿಸಿದಂತೆ ಎಲ್ಲೂ ತಂತಿ ಲೈನ್ಗಳು ಹಾದು ಹೋಗಬಾರ್ದು, ಅವಿದ್ರೆ ಸ್ಥಳಾಂತರ ಮಾಡ್ಬೇಕು ಅಂತ ಹೇಳ್ಬಿಟ್ಟು. ವಿಶೇಷವಾಗಿ ಅದೇ ರೀತಿ ಬಿಲ್ಡಿಂಗು ಆಗ್ತಾ ಇದೆ, ಅದ್ರ ಮೇಲೆ ಇದೆಯಲ್ಲ ಸರ್ ಇನ್ನ? ಸರ್, ಈಗಾಗಲೇ ಸರ್ಕಾರಿ ಹಿರಿಯ ಪ್ರಾಥಮಿಕ PM ಶ್ರೀ ಪ್ರಾಥಮಿಕ ಶಾಲೆ ಮಾರ್ಗನಕೊಪ್ಪ ಶಾಲೆಯ ನೂತನ ಕೊಠಡಿ ಕಟ್ಟಡ ಪ್ರಾರಂಭ ಆಗಿದೆ. ಅಲ್ಲಿ ವಿದ್ಯುತ್ ತಂತಿ ಮೇಲ್ಗಡೆ ಹಾಯ್ದು ಹೋಗಿದೆ. ಆ ವಿದ್ಯುತ್ ತಂತಿಯನ್ನ ತೆರವುಗೊಳಿಸ್ಲಿಕ್ಕೆ ಈಗಾಗಲೇ ಅದು ನಮ್ಮ MK ಹುಬ್ಳಿ ಅಥವಾ ಕಿತ್ತೂರು ತಾಲೂಕಿಗೆ ವ್ಯಾಪ್ತಿಗೆ ಬರ್ತಿತ್ತು ಅಂದ್ರೆ ಇಲ್ಲಿವರೆಗೆ ಶಿಫ್ಟ್ ಮಾಡಿಸ್ತಿದ್ವಿ. ಅದು ಖಾನಾಪುರ ತಾಲೂಕಿನ ಗಂದಿವಾಡ SOಗೆ ಬರ್ತಾ ಇರೋದ್ರಿಂದ SO ಅವ್ರ ಜೊತೆ ಈಗಾಗಲೇ ಮಾತಾಡಿದೀವಿ. ಅಲ್ಲಿ SO ಅವರು ನಮಗ ಸ್ಪಂದಿಸಿ ಇಂದು ಅಥವಾ ನಾಳೆ 2 ದಿವಸದಲ್ಲಿ ಸದರಿ ವಿದ್ಯುತ್ ಕಂಬಗಳನ್ನ ತೆರವುಗೊಳಿಸಿ ಬೇರೆ ಕಡೆಗೆ ಸ್ಥಳಾಂತರ ಮಾಡ್ತೀವಿ ಅನ್ನುವಂತ ಮಾತನ್ನ ಹೇಳಿದ್ದಾರೆ. 100% ಸರ್ಕಾರಿ ನಿಯಮದಂತೆ ಶಾಲಾ ಆವರಣದಲ್ಲಿ ಇರಬಾರ್ದು. ಅದಕ್ಕೆ ಈಗಾಗಲೇ ಮನವಿನೂ ಕೂಡ ಕೊಟ್ಟಿದ್ದೀವಿ. ಅವ್ರ ಜೊತೆನೂ ಕೂಡ ಸಂಪರ್ಕಿಸಿ ಮಾತಾಡಿದೀವಿ. ಅವರು 2 ದಿನಗಳಲ್ಲಿ ಅದನ್ನ ತೆರವುಗೊಳಿಸಿಕೊಡ್ತೇನೆ ಅಂತ ಹೇಳಿದ್ದಾರೆ. ಇವತ್ತು ಮಧ್ಯಾಹ್ನ SDMC ಸದಸ್ಯರು ಮತ್ತು ಮುಖ್ಯೋಪಾಧ್ಯಾಯರಿಗೂ ಕೂಡ ನಾನು ದೂರವಾಣಿ ಮೂಲಕ ಮಾಹಿತಿಯನ್ನು ನೀಡಿದ್ದೀನಿ. 100% ಶಿಫ್ಟ್ ಮಾಡ್ತಾರೆ ಸರ್. ಇನ್ನೊಂದು ಆರೋಪ ಇದೆ ಸರ್, ಕೆಲವು ಕಡೆ ನಿಮ್ಮ ಸರ್ಕಾರಿ ಶಾಲೆಗಳಲ್ಲಿ ಶೌಚಾಲಯಗಳು ಮಾತ್ರ ಓಪನ್ ಮಾಡಿದ್ದಾರೆ ಸರ್. ಓಪನ್ ಮಾಡಿ ಕೆಲವು ಮೇಸ್ಟ್ರುಗಳು ಸುಮ್ಮನೆ ಬೀಗ ಹಾಕ್ಬಿಡ್ತಾರಂತೆ ಸರ್, ಮಕ್ಕಳುಗಳು ಉಪಯೋಗ ಕೊಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು. ಇಲ್ಲ, ಆ ರೀತಿ ಏನಿಲ್ಲ. ಎಲ್ಲಾ ಈಗ ಜಲಜೀವನ ಮಿಷನ್ ಬಂದ್ಮೇಲೆ ಎಲ್ಲಾ ಟಾಯ್ಲೆಟ್ಗಳಿಗೂ ಕೂಡ ನೀರಿನ ವ್ಯವಸ್ಥೆ ಇದೆ. ನಮ್ಮ ಸರ್ಕಾರ ಪ್ರತಿ ವರ್ಷ ಶೌಚಾಲಯ ಮತ್ತು ಕುಡಿಯುವ ನೀರಿನ ನಿರ್ವಹಣೆಗಾಗಿನೇ ಅನುದಾನ ಬಿಡುಗಡೆ ಮಾಡ್ತಾ ಇದೆ. ಆ ರೀತಿಯಾದಂತೆ ಯಾವುದೇ ಘಟನೆಗಳು ಇಲ್ಲ. ಅಕಸ್ಮಾತಾಗಿ ಹಂಗೇನಾದ್ರು ಇದ್ರೆ ಇನ್ನೊಮ್ಮೆ ಮುಖ್ಯೋಪಾಧ್ಯಾಯರ ಸಭೆಯಲ್ಲಿ ಕಡ್ಡಾಯವಾಗಿ ಎಲ್ಲ ಮುಖ್ಯೋಪಾಧ್ಯಾಯರಿಗೆ ಸೂಚಿಸಿ ಶೌಚಾಲಯಗಳ ಬೀಗ ಹಾಕದಂತೆ ನೋಡುವಂತ ವ್ಯವಸ್ಥೆ ಮಾಡಿಸ್ತೇವೆ. ಮಾನ್ಯ SO ಅವರೇ, ಗಂದಿಗವಾಡ ನೋಡಿ, ಇವಾಗ ತಾನೇ ನಿಮ್ಮ ಅಭಿಪ್ರಾಯ ತಗೊಂಡೆ, ಏನು ಮುರಿದಿಲ್ಲ ಅಂತ ಹೇಳ್ತೀರಾ. ಒಂಥರ ಡೂಪ್ಲಿಕೇಟ್ ಇದಾಕ್ಬಿಟ್ಟು ನೀವು ಕಂಬನ, ಆಯ್ತಾ? ಸುಮ್ಮನೆ ನಮ್ಗೆ ಹೇಳ್ತೀರಾ ಇಲ್ರಿ ಮುರಿದಿಲ್ಲ ಅಂತ ಹೇಳ್ತೀರಾ. ಮತ್ತೆ ಏನಾಗಿದೆ ಇದು ನೋಡಿ, ಹೆಂಗ್ ಬೀಳ್ಬಿಟ್ಟಿದೆ. ಈ ಕಾಂಪೌಂಡ್ ಇರೋದಕ್ಕೆ ತಡೆದಿದೆ, ಇಲ್ಲ ಅಂದ್ರೆ ಯಾರ ಮೇಲೆ ಬಿದ್ಬಿಡೋದು ಇದು, ಆಯ್ತಾ? ಹಾಗಾಗಿ ಮೊದಲು ದಯವಿಟ್ಟು ತಾವು ಸ್ಪಷ್ಟನೆ ಕೊಡುವಾಗ ಕರೆಕ್ಟಾಗಿ ವಾಸ್ತವಕ್ಕೆ ಹತ್ರ ಇದ್ದಂತೆ ಸ್ಪಷ್ಟನೆ ಕೊಡಿ. ಇಲ್ಲಿ ನೋಡಿ ಬರ್ರಿ, ಆಯ್ತಾ? ದಯವಿಟ್ಟು ಮೊದಲು ಕೂಡಲೇ ಶಿಫ್ಟ್ ಮಾಡಿ. ಮತ್ತೆ ತಾವ್ ಹೇಳ್ತೀರಾ ಎಲ್ಲಾ ಶಾಲಾ ಆವರಣದಲ್ಲಿ ಯಾವುದೇ ರೀತಿ ನಾವು
ಏನು ತಂತಿಗಳನ್ನ ಶಿಫ್ಟ್ ಮಾಡಿದೀವಿ ಅಂತ ಹೇಳ್ತೀರಾ. ಇಲ್ಲಿ ನೋಡಿ, ಈಗ ಈ ಕಾಂಪೌಂಡಾಗೆ ಹಂಗೆ ಇದೆ. ಈ ಕಾಂಪೌಂಡಾಗೆಲ್ಲ ನೋಡಿ ತಂತಿಗಳು ಆದೋಗಿದಾವೆ. ಆಯ್ತಾ, ಎಲ್ಲಿ ಶಿಫ್ಟ್ ಮಾಡಿದ್ದೀರಾ ನೀವು? ದಯವಿಟ್ಟು ಹೇಳಿದೀನಿ ಕೇಳಿ, ಇದನ್ನೆಲ್ಲ ಶಿಫ್ಟ್ ಆಗಬೇಕು. ಮತ್ತೆ ಸರ್ಕಾರಿ ಶಾಲೆಗೆ ಏನಾರು ಆದ್ರೆ ದಯವಿಟ್ಟು ನೀವೇ ಜವಾಬ್ದಾರಿ ಆಗ್ತೀರಾ. ಯಾಕಂದ್ರೆ ಸರ್ಕಾರಿ ಶಾಲಾ ಆವರಣದಲ್ಲಿ ತೆರವುಗೊಳಿಸ್ಬೇಕು ಅಂತ ಆದೇಶ ಆಗಿದೆ. ಆಯ್ತಾ, ಹಾಗಾಗಿ ದಯವಿಟ್ಟು ಈ ಒಂದು ಇದನ್ನ ದಯವಿಟ್ಟು ತಪ್ಪಿಸ್ಬೇಕು. ಮಕ್ಕಳುಗಳನ್ನ ಸಂರಕ್ಷಣೆ ಮಾಡ್ಬೇಕು, ಶಾಲಾ ಆವರಣನ ಸಂರಕ್ಷಣೆ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಈ ವರದಿನ ಮುಗಿಸ್ತಾ ಇದ್ದೀನಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.